ಹಾಯ್ ಹಲೋ ನಮಸ್ತೆ. ಇದು ಶನಿವಾರದ ಬ್ಲಾಗ್. ಸೆಕೆಂಡ್ ಸ್ಯಾಟರ್ಡೇ ಇತ್ತು, ಸೊ ಲೀವ್ ಇತ್ತು ಅಂತ ಸ್ವಲ್ಪ ಲೇಟಾಗಿ ಹೇಳೋಣ ಅಂತ ಮಲ್ಕೊಂಡ್ರೆ ಬಂಗಾರಿ ಬೆಳಗ್ಗೆನೇ ಬಂದು ಎಪ್ಸಿ ಗುಡ್ ಮಾರ್ನಿಂಗ್ ಹೇಳಿದ್ಲು. ನಾನು ಗುಡ್ ಮಾರ್ನಿಂಗ್ ಹೇಳಿ ಡೇನ ಇಬ್ಬರು ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ ಅಕ್ಕ ಬಂದು ಕಾಫಿ ಕೊಟ್ಟು ಅವಳಿಗೆ ಹಾಲು ಕೊಟ್ಟಳು. ಅವಳಿಗೆ ಹಾಲು ಕುಡಿಸೋದೇ ದೊಡ್ಡ ಸರ್ಕಸ್ ಮಾಡಬೇಕು ಕುಡಿಸೋದಕ್ಕೆ. ಆ್ಯಂಡ್ ಹಾಗೆ ಮಾಡಿ ಕುಡಿಸ್ದೆ. ಆ್ಯಂಡ್ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಆಟ ಆಡಿದ್ವಿ. ಆ್ಯಂಡ್ ಮೇಡಮ್ಗೆ ಅಲ್ಲೇ ಇದ್ದಿದ್ದು ಬುಕ್ ಕಾಣಿಸ್ತು. ನಾನು ನಿನ್ನೆ ಅವಳಿಗೋಸ್ಕರ ಒಂದು ಕವಿತೆ ಬರೆದಿದ್ದೆ, ಬಟ್ ಕಂಪ್ಲೀಟ್ ಮಾಡೋದಕ್ಕೆ ಬಿಡಲಿಲ್ಲ ಅವಳು. ಆ ಕವಿತೆ ಏನು ಅಂತ ನೆಕ್ಸ್ಟು ಬ್ಲಾಗಲ್ಲಿ ಹೇಳ್ತೀನಿ. ಮೇಡಮ್ ಅದನ್ನ ಚಿತ್ರಾನ್ನ ಮಾಡಾಕಿದ್ಲು. ನೆಕ್ಸ್ಟು ಅವಳ ಫ್ರೆಂಡ್ ಜೊತೆ ಆಟ ಆಡಿದ್ಲು. ಅವಳಿಗೆ ಮಲಗೋದಕ್ಕೂ ಫ್ರೆಂಡ್ಸ್ ಬೇಕು ಆ್ಯಂಡ್ ಆಟ ಆಡೋದಕ್ಕೂ ಫ್ರೆಂಡ್ಸ್ ಇರಲೇಬೇಕು. ಸೊ ಅವಳ ಫ್ರೆಂಡ್ ಜೊತೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಲಲ್ಲ ಅಂತ ನಾವು ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತ 100ದು ಮೂವಿ ಆಗ್ತು. ಬಟ್ ಸಖತ್ತಾಗಿತ್ತು ಮೂವಿ ಮಾತ್ರ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆ್ಯಂಡ್ ಪಾಪು ಇನ್ನೂ ಮಲಗಿದ್ಲು ಅಂತ ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದು, ಹೊರಗಡೆ ಹೋಗಬೇಕಿತ್ತು ಅಂತ. ಸೊ ಫೈನಲಿ ಎದ್ದು ಅವಳೇ ಬಂದಳು. ಅವಳನ್ನ ರೆಡಿ ಮಾಡಿ ಅವಳಿಗೆ ಮೇಕಪ್ ಮಾಡಿ ಡ್ರೆಸ್ ಮಾಡಿ, ಅವಳು ಮೇಕಪ್ ಮಾಡಿಸ್ಕೊಳ್ಳಲ್ಲ, ಡ್ರೆಸ್ ಅಂತೂ ಹಾಕ್ಸ್ಕೊಳ್ಳೋದೆಲ್ಲ, ತುಂಬ ಹಠ ಮಾಡ್ತಾಳೆ, ತುಂಬ ಅಳ್ತಾಳೆ. ಫೈನಲಿ ಅವಳನ್ನ ರೆಡಿ ಮಾಡಿಕೊಂಡು ಅವಳು ಐರಾವತ ಜೊತೆ ಹೊರಟಿದ್ದೆ. ನಾವು ಹೋಗಿದ್ದೆ ಪಾರ್ಕಿಗೆ. ಮೇಡಮ್ ಹೋಗ್ತಿದ್ದಂಗೆ ಪಾರ್ಕಲ್ಲಿ ತುಂಬ ಖುಷಿಯಾಗಿ ಜೋಶಾಗಿ ಆಟ ಆಡಿದ್ಲು, ಯಾಕೆಂದರೆ ತುಂಬ ಮಕ್ಕಳು ಬಂದಿದ್ದರು ಅಂತ. ಹಾಗೆ ಅವಳು ಐರಾವತ ಜೊತೆ ರೌಂಡ್ ಹೊಡ್ಕೊಂಡು ಬಂದ್ಲು. ಅಲ್ಲೇ ಒಬ್ಬರು ತಾತ ಬೇರೆ ಸಿಕ್ಕಿದ್ರು. ಆ್ಯಂಡ್ ಅವಳ ಕ್ಯೂಟ್ನೆಸ್ ನೋಡಿ ಅವಳಿಗೊಂದು ಚಾಕ್ಲೇಟು ಸಹ ಕೊಟ್ಟರು. ಅಲ್ಲಿದ್ದ ಮಕ್ಕಳೆಲ್ಲ ನೋಡಿ ತುಂಬ ಖುಷಿಯಾಯಿತು. ನನಗೆ ನನ್ನ ಚೈಲ್ಡ್ಹುಡ್ ಲೈಫೇ ನನಗೆ ನೆನಪಂತು. ನಾವು ಅದೇ ಥರ ಆಟ ಆಡ್ತಿದ್ದು. ಅವಳಂತೂ ತುಂಬ ಎಂಜಾಯ್ ಮಾಡಿದ್ಲು. ಅವಳು ಆಡೋದು ನೋಡ್ರೆ ನನಗೆ ಭಯ ಆಗ್ತಿತ್ತು. ಜೋಶ್ ನೋಡಿ ಎಲ್ಲಿ ಬಿದ್ದೋಗ್ತಾಳೆ ಅಂತ ಅಂದ್ಬಿಟ್ಟು ಅಕ್ಕ ನನಗೆ ಬೈದು ಏನಾಗಲ್ಲ ಬಿಡು ಅಂತ. ಸರಿ ಅಂತ ಅಲ್ಲೇ ಸ್ವಲ್ಪ ಹೊತ್ತಿದ್ದು ಸರಿ ಮನೆಗೆ ಹೋಗೋಣ ಅಂತ ರಿಟರ್ನ್ ಬರ್ತಿದ್ದು. ಅಲ್ಲಿ ಬಲೂನ್ಸ್ ಎಲ್ಲ ತುಂಬ ಇದ್ದು. ಅವಳು ಹಠ ಮಾಡಿದ್ಲು ನಂಗೆ ಬೇಕು ಅಂತ. ಸೊ ಅವಳಿಗೊಂದು ಬಲೂನ್ಸ್ ಕೊಡಿ, ಮತ್ತು ಅಲ್ಲೊಬ್ರು ಹಾಡಾಡ್ತಿದ್ರು. ಸೊ ಅವಳಿಗೂ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ರಿಟರ್ನ್ ಆದವು ನಾವು ಮನೆಗೆ ಹೋಗೋಣ ಅಂತ. ಅಲ್ಲೇ ಬರಬೇಕಾದ್ರೆ ಗೋಬಿ ಅಂಗಡಿ ಇತ್ತು. ಅಲ್ಲಿ ತುಂಬ ಸ್ಪೆಷಲಾಗಿ ಗೋಬಿ ಮಾಡ್ತಾರೆ. ಅಲ್ಲಿ ಯಾವುದೇ ಕೆಮಿಕಲ್ ಆಗಲಿ ಏನಾಗಲಿ ಯೂಸ್ ಮಾಡಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಅಲ್ಲಿ ಗೋಬಿ ತಿಂದ್ಕೊಂಡು ಮನೆಗೆ ಬರಬೇಕಾದ್ರೆ ನನ್ನೊಂದು ಟ್ರೀಟ್ ಬಾಕಿ ಇತ್ತು. ಸೊ ಟ್ರೀಟ್ ಬೇಕು ಅಂತ ಮನೇಲಿ ಕೇಳಿದರು. ಒಂದು ಫುಲ್ ಚಿಕನ್ ಗ್ರಿಲ್ ತೊಗೊಂಡು ಮನೆಗೆ ಬಂದು, ಅಂದರೆ ಹೋಟೆಲ್ಗೆ ಹೋಗ್ಬೋದಿತ್ತು, ಪಾಪು ತಿನ್ನೋದಕ್ಕೆ ಬಿಡಲ್ಲ ಅಂದ್ಬಿಟ್ಟು ಪಾರ್ಸಲ್ ತೊಗೊಬಂದು ಮನೆಯಲ್ಲೇ ತಿಂದು. ಅಷ್ಟರಲ್ಲಿ ಸಿಂಧು ಅಕ್ಕ ಮತ್ತು ಜೀವನಣ್ಣ ಬಂದರು. ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಹರಟೆಲ್ಲ ಹೊಡೆದು ಏನು ಮಾಡೋಣ ಅಂತ ಅಂದ್ಕೊಳ್ಳೋದ್ರೊಳಗೆ ಒಂದು ಕೇಕ್ ಮಾಡೋಣ ಅಂತ ಐಡಿಯಾ ಬಂತು. ಕೇಕೆಲ್ಲ ರೆಡಿ ಮಾಡಿದು. ಅದು ಅಷ್ಟಾಗಿ ಬರಲಿಲ್ಲ, ಬಟ್ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ಸೊ ಇದು ನನ್ನ ಡೇದು ಬ್ಲಾಗ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.